ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ. ಶ್ರೀ ಆದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರು ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಯಾರ್ದೋ ಒಬ್ರದ್ದು ಕಾಲು ಮೆಸೇಜು ಅವ್ರು ನಿಮ್ಮನ್ನು ಮಾತಾಡಿಸ್ಲಿ, ಅವ್ರ ಸುದ್ದಿ ಗೊತ್ತಾಗಲಿ ಅಂತ ಯಾರ ಬಗ್ಗೆ ಕಾಯ್ತಿದ್ದಿರಲ್ಲ. ಸೊ ಅವರಿಗಾಗಿ ಅಂಥದ್ದೇನೋ ನಿಮಗೆ ಬಂದಿಲ್ಲ, ಸುದ್ದಿ ಗೊತ್ತಾಗಿಲ್ಲ, ಅವ್ರು ಮಾತಾಡ್ಸಿಲ್ಲ, ಕಾಂಟ್ಯಾಕ್ಟ್ ತಪ್ಪಿಟ್ಟತಿ ಅಂಥವ್ರಿಗಾಗಿ ಇವತ್ತು ಇದು ರೀಡಿಂಗು. ಓಕೆ, ಇಲ್ಲೇ ಟೈಮ್ ಲಿಮಿಟ್ ಅಂದರೆ ನೋ ಕಾಂಟ್ಯಾಕ್ಟ್ ಒಳಗೆ ಎಷ್ಟು ದಿನ ಅದಿರಿ ನೀವು ಹೆಚ್ಚಂತಂದ್ರೆ 6 ಮಂತ್ಸ್ ತೊಗೊಳ್ರಿ. ಓಕೆ, ಮ್ಯಾಕ್ಸಿಮಮ್ 6 ಮಂತ್ಸಿಂದ ನೀವು ನೋ ಕಾಂಟ್ಯಾಕ್ಟ್ ಒಳಗೆ ಯಾರದಿರಿ. ಮೋರ್ ದ್ಯಾನ್ ದಟ್ ಇದ್ದಾಗ ಅಲ್ಲಿ ಏನು ನಡೀತಾ ಐತಿ ಅಂತ ತಿಳ್ಕೊಬೋದು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಅಲ್ಲಿ ಏನು ಆಗ್ತಾಯಿತಿ, ಏನು ಆಗೈತಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ವ್ಯಕ್ತಿ ವಾಪಸ್ ಬರ್ತಾರ ಹೆಂಗಂತ ಮೋಸ್ಟ್ ಜನರಿಗೆ ಗೊತ್ತಿರ್ತೈತಿ. ಬಟ್ ಆದರೂ ಒಂದು ಕ್ಯೂರಿಯಾಸಿಟಿಗಿಲ್ಲಿ ನೀವು ರೀಡಿಂಗನ್ನು ನೋಡ್ತಿರ್ತೀರಿ. ಅವ್ರನ್ನು ನೋಡಬಹುದು, ರೆಸನೇಟ್ ಆದರೆ ತೊಗೊಂಡ್ರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಿಖಿತಾ ಟ್ಯಾರೋ ASMR, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಟ್ಯಾರೋ ನಿಖಿತಾ. ಓಕೆ, ವಿತ್ ನಿಖಿತಾ, ಬಳೆ ನಿಖಿತಾ. ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ನೋ ಕಾಂಟ್ಯಾಕ್ಟ್ ಟ್ಯಾರೋ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಟ್ಯಾರೋ, ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ, ಲವ್ ರೀಡಿಂಗು, ರಿಲೇಷನ್ಶಿಪ್ ಟ್ಯಾರೋ. ಓಕೆ, ನಿಮ್ಮ ವ್ಯಕ್ತಿಯ ಭಾವನೆಗಳು, ಕರೆಂಟ್ ಫೀಲಿಂಗ್ಸು, ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್, ನೆಕ್ಸ್ಟ್ 48 hours ಟ್ಯಾರೋ. ಓಕೆ, ಏನಾದರೂ ಹುಡುಕ್ತಿದ್ರಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್. ನಿಮ್ಗೆ ಇಲ್ಲಿ ಎಲ್ಲನೂ ಸಿಗ್ತಾ ಐತಿ, ಗೈಡೆನ್ಸ್ ಸಿಗ್ತಾ ಐತಿ. ಓಕೆ, ನೀವು ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ನಿಮ್ಗೆ ರೆಸನೇಟ್ ಆಗತ್ತೆ ಅವತ್ತಿಂದ. ಯಾಕಂದರೆ ಟೈಮ್ಲೆಸ್ ರೀಡಿಂಗ್ ಇದೆ, ಜನರಲ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಐತಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ವ್ಯೂವರ್ಸಿಗೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ದಿನ ಯಾರು ನೋಡ್ತಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು. ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ನೋ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ಯಾರು ಇದ್ದೀರಿ, ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಏನು ನಡೀತಾ ಐತಿ ಫಸ್ಟ್ ನೋಡೋಣಂತೆ. ನೋ ಕಾಂಟ್ಯಾಕ್ಟ್ ಒಳಗೆ ಅಲ್ಲೇನು ನಡೀತಾ ಐತಿ ಕ್ವಶನ್ಸ್ ಕೇಳಿನೇ ಕಾರ್ಡ್ಸ್ ತೆಗಿತೇನೆ. ಅಂದರೆ ನಿಮಗೊಂದು ಕ್ಲಾರಿಟಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅಲ್ಲಿ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೀತಿರಬಹುದು ನೋಡೋಣ. ಓಕೆ, 2 ಮೇಜರ್ ಅರ್ಕಾನ ಬಂದವಿಲ್ಲ. 3 of Pentacles in reverse, the Tower in reverse, the Lovers in reverse. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂಥ ಪರಿಸ್ಥಿತಿ ಒಳಗೆ ಅಲ್ಲಿ ಏನು ನಡೀತಾ ಐತಿ ಅಂದ್ರೆ, ಅಲ್ಲಿ ಯಾರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಫೈನಾನ್ಷಿಯಲಿ ಭಾಳ ಕಷ್ಟ ಬಂದತ್ತೆ ಅವ್ರಿಗೀಗ. ದುಡ್ಡು ಕಾಸು ಕರಿಯರ್ ವೈಸು ಅವ್ರಿಗೆ ಅಲ್ಲಿ ಸಪೋರ್ಟ್ ಮಾಡೋಕ್ಕೆ ಯಾರೂ ಸಿಗ್ತಾ ಇಲ್ಲ. ಅವ್ರ ಜೀವನ ಒಳಗೆ ಯಾರನ್ನೋ ಅವ್ರು ನಂಬಿ ಹೋಗಿದ್ರು ಅನ್ಸತಿ. ಅವರೆಲ್ಲ ಅದೇ ನನ್ನ ಒಂದು ಟೀಮ್ ಐತಿದೆ, ಅವ್ರು ನನಗೆ ಹೆಲ್ಪ್ ಮಾಡ್ಬೋದು, ಫ್ರೆಂಡ್ಸ್ ಅದಾರ, ಫ್ಯಾಮಿಲಿ ಅದಾರ, ಅವ್ರು ಯಾರೇ ಆಗಿರ್ಬೋದು. ಅಲ್ಲಿ ಏನೋ ಒಂದು ಅಂದ್ಕೊಂಡು ಅಲ್ಲಿ ಹೋಗಿದ್ರು. ಬಟ್ ಈಗ ಪರಿಸ್ಥಿತಿ ಏನಾಯ್ತಂದ್ರೆ ಅವ್ರಿಗೆ ಯಾರೂ ಇಲ್ಲ. ಅಲ್ಲೇ ಜಗಳಗಳಾಗ್ತದವಲ್ಲೇ, ಕಾನ್ಫ್ಲಿಕ್ಟ್ಸ್ ನಡೀತದವು, ವಾದ ವಿವಾದ ನಡೀತಾ ಐತಿ ಕೆಲವೊಂದು ವಿಷಯಗಳಿಗಾಗಿ ನಿಮ್ಮ ವ್ಯಕ್ತಿಯ ಜೀವನದಾಗ. ಕೆಲವೊಂದು ಇಲ್ಲೇ ಅವ್ರ ವರ್ಕ್ ಪ್ಲೇಸ್ ಒಳಗಿರ್ಬೋದು, ಎಸ್ಪೆಷಲಿ ಕಾಂಪಿಟೇಷನ್ಸ್ ನಡೀತದವಲ್ಲಿ. ಬಟ್ ಇಟ್ ಹೆಲ್ದಿ ಕಾಂಪಿಟೇಷನ್ ಅಲ್ಲದ. ಸೊ ಇಂಥದ್ದೊಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿ ಜೀವನದಾಗ ನಡೀತಾ ಐತಿ ನೋ ಕಾಂಟ್ಯಾಕ್ಟ್ ಒಳಗೆ. ಅದು ಟ್ಯಾರೋ ಇನ್ ರಿವರ್ಸ್ ಬಂದೈತಿ ಇಲ್ಲಿ. ಟ್ಯಾರೋ ಅಲ್ಲ, ಸಾರಿ, ಟವರ್ ಇನ್ ರಿವರ್ಸ್ ಬಂದೈತಿ. ನಿಮ್ಮ ವ್ಯಕ್ತಿ ಜೀವನದಾಗ ಕೆಲವೊಂದು ಸಡನ್ನಾಗಿ ಚೇಂಜಸ್ ಬರ್ತದವು. ಅದನ್ನು ಅವ್ರಿಗೆ ಇಂಥ ಚೇಂಜಸ್ ನನ್ನ ಜೀವನದಾಗ ಆಗಬಾರ್ದು ಅಂತ ಭಾಳ ತಡೆಯಾಕೆ ನೋಡ್ತಿದ್ದಾರೆ. ಬಟ್ ಆಗಾಕತ್ತಿಲ್ಲ. ಅದು ಆಲ್ರೆಡಿ ಅದು ಚೇಂಜಸ್ ಅವ್ರಿಗೆ. ಅಂದ್ರೆ ಚೇಂಜಸ್ ಇನ್ ದ ಸೆನ್ಸ್, ಈಗ ಇದು ಏನೋ ನಂಬಿದ್ರೆ ಈಗ ಅವ್ರು ನಂಬಿಲ್ಲ. ಈಗ ಏನು ಮಾಡ್ಬೇಕು ಅವ್ರು? ದಟ್ ಸಡನ್ನಾಗಿ ಇಲ್ಲಪ್ಪ ನನ್ನ ಕೈಯಿಂದ ಆಗಂಗಿಲ್ಲ ಅಂದ್ಬಿಟ್ರು ಎದುರಿಗಿರೋರು.
ಅದು ಇವ್ರು ನಂಬಿರ್ತಾರಲ್ಲ, ಅವ್ರು ನಂಬಿದಾಗ ಏನಾಕತ್ತೆ, ಅಲ್ಲಿ ಒಬ್ರು ನಂಬ್ಕೊಂಡು ನಾವು ಮುಂದೆ ಹೋಗಿರ್ತೀವಿ, ಆ ಮೂಮೆಂಟಿಗೆ ಲಾಸ್ಟ್ ಮೂಮೆಂಟಿಗೆ ಇಲ್ಲ ನನಗೆ ಆಗಲ್ಲ ಅಂತ ಕೈ ಎತ್ತಿದ್ರೆ ಯಾರ, ಇಟ್ ಈಸ್ ಅ ಟವರ್ ಮೂಮೆಂಟ್, ದಿಕ್ಕ ತೋಚಂಗಿಲ್ಲ ಆ ರೀತಿಯಾದಂಥದ್ದು. ಬಟ್ ಅವ್ರಿಗೆ ನಂಬಕ್ಕೆ ತಯಾರಿಲ್ಲ ನಿಮ್ಮ ವ್ಯಕ್ತಿ. ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸಿಗೂ ನಿಮ್ಮ ವ್ಯಕ್ತಿ ಅಥವಾ ನೆಗೆಟಿವ್ ಥಾಟ್ಸನ್ನು ಮಾಡ್ತಿದಾರ ನಿಮ್ಮ ವ್ಯಕ್ತಿಯಲ್ಲಿ. ನನ್ನ ಜೀವನ ಅಂದ್ರೆ ಹಿಂಗೆ ಆಗಾಕತ್ತೈತಿ, ನನ್ನ ಜೀವನ ಅಂದರೆ ಕೆಟ್ಟು, ಪಾಸಿಟಿವ್ ಥಿಂಕಿಂಗ್ ಇಲ್ಲ ಅಲ್ಲಿ. ಕೆಲವೊಬ್ರು ಏನೈತಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡ್ತಿದಾರ. ಕಷ್ಟ ಆದರೂ ಅಡ್ಡಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋಬೇಕು, ಹೊಂದ್ಕೊಂಡು ಹೋಗೋದಲ್ಲ. ಪರಿಸ್ಥಿತಿಗೆ ತಕ್ಕಂಗೆ ನನಗೆ ಅನಿವಾರ್ಯ ಅಂತಂದು ಹೊಂದ್ಕೊಂತೆಲ್ಲ, ಹಂಗದ, ಖುಷಿಯಿಂದ ಅಲ್ಲ. ಏನಾದರೂ ಆಕ್ಸಿಡೆಂಟು ಆಗಿರ್ಬೋದು ಅವರಿಗೆ, ಸಣ್ಣ ಪುಟ್ಟನೂ ಆದರೂ ಅಡ್ಡಿಲ್ಲ. ಆಕ್ಸಿಡೆಂಟ್ಸು ನಿಮ್ಮ ವ್ಯಕ್ತಿ ಜೀವನದಾಗ ಆಗಿರಬಹುದು, ಸಣ್ಣ ಸಣ್ಣ ಆದರೂ ಅಡ್ಡಿಲ್ಲ. ಏನೋ ಕಾಲು ಮಾಡ್ಕೊಂಡ್ರು, ಕೈ ಮಾಡ್ಕೊಂಡ್ರು, ಏನೋ ಒಂದು ಸ್ವಲ್ಪ ಕೈ ಸುಟ್ಕೊಂಡ್ರೆ, ಗಾಡಿ ಹೊಡೆ ಮುಂದೆ ಏನೋ ಸ್ವಲ್ಪದ ಸೈಲೆನ್ಸರ್ ಪೈಪ್ ಹತ್ತು, ಹಿಂಗೆ ಇದು ಉದಾಹರಣೆ ಹೇಳ್ತದೆ ನಾನು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿ ಜೀವನದಾಗ ನಡೆದೈತಿ. ಸೊ ಇನ್ನು ದ ಲವರ್ಸ್ ಕಾರ್ಡ್ ಬಂದೈತಿ ಇಲ್ಲಿ. ನಿಮ್ಮನ್ನು ಬಿಟ್ಟು ಇನ್ನೊಬ್ರ ಸಲುವಾಗಿ ಏನಾದರೂ ಹೋಗಿದ್ರೆ ಓಕೆ, ಅಲ್ಲೂ ಅವ್ರಿಗೆ ಹೊಂದಾಣಿಕೆ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಭಾಳ ಆಗ್ತದವು. ನಿಮಗೆ ಗೊತ್ತಿತ್ತು ಅಂತ ಅವ್ರಷ್ಟ ತೊಗೊಳ್ರಿ ಇದನ್ನ. ಯಾಕಂದ್ರೆ ಹೌದ್ರಿ ನಮ್ಮ ಸಲುವಾಗಿ ಬಿಟ್ಟು ಹೋಗ್ಯಾರ, ಹಾಗಾಗಿ ನೋ ಕಾಂಟ್ಯಾಕ್ಟಿಗೆ ಬಂದಾರ, ಬೇರೆ ಸಲುವಾಗಿ ಹೋಗ್ಯಾರ ಅಂತಂದು ನಿಮಗೆ ಗೊತ್ತಿದ್ರಷ್ಟ ನೀವು ಇದನ್ನು ರೆಸೊನೇಟ್ ಮಾಡ್ಕೊಳ್ರಿ ನಿಮ್ಮ ಇದಕ್ಕೆ. ಜೀವನದಾಗ ಮೋಸ ಹೋಗ್ಯಾರ ನಿಮ್ಮ ವ್ಯಕ್ತಿಯಲ್ಲಿ, ಅದು ಪ್ರೀತಿ ಒಳಗಿರ್ಬೋದು, ಇಲ್ಲಿ ನೋಡ್ದಂಗೆ ನೀವು ಕರಿಯರ್ ಒಳಗಿರ್ಬೋದು, ಅವ್ರ ಜೀವನದಾಗ ಒಟ್ಟು ಟೋಟಲಿ ಜೀವನದಾಗ ಮೋಸ ಹೋಗ್ಯಾರ. ಹೊಂದಾಣಿಕೆ ಇಲ್ಲ ಜೀವನದಾಗ, ಅಲ್ಲಿ ಯಾರ ಜೊತೆಗೆ ಅಂದ್ರೆ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ, ಹೀಗಾಗಿ ನೆಗೆಟಿವ್ ಥಾಟ್ಸ್ ಬರ್ತದವಲ್ಲಿ. ಓವರ್ ಪೊಸಿಷನ್ ಬರ್ತಾ ಇತ್ತಲ್ಲೇ ನಿಮ್ಮ ವ್ಯಕ್ತಿಗೆ. ಓವರ್ ಪೊಸಿಷನ್ಸ್ ಅಂದ್ರೆ ಯಾವುದೋ ಒಂದು ವಿಷಯಕ್ಕಾಗಿ ಭಾಳ ಇದು ನನಗೆ ಬೇಕು, ಇದು ನಂದೇ ಅಂತ ಹಿಂಗೆ ಬರ್ತತ್ತಲ್ಲ, ಹಂಗೂ ಆಗಿನೂ ಇಲ್ಲಿ ಅವ್ರದ್ದು ಕೆಲವೊಂದು ಕೆಲಸಗಳು ಅಥವಾ ವ್ಯಕ್ತಿಗಳು ಅವರಿಂದ ದೂರ ಆಗಿರೋಂಥದ್ದು, ಆಸೆ ಬುರುಕ್ತನ ಬಂದ್ಬಿಡತ್ತೆ ನಿಮ್ಮ ವ್ಯಕ್ತಿಗಿಲ್ಲ. ದುಡ್ಡು ಮಾಡಬೇಕು ಅನ್ನೋದಿರ್ಬೋದು, ಅಥವಾ ನಿಮ್ಮ ಬಿಟ್ಟು ಇನ್ನೊಬ್ರು ನನಗೆ ಬೇಕು ಅನ್ನೋದೊಂದು ಯಾವುದೇ ವಿಷಯ ಆಗಿರಲ್ಲ ಅದನ್ನು. ಓಕೆ, ನಾನು ಜನರಲಾಗಿ ಹೇಳ್ತದೆ, ನೀವು ಪ್ರತಿಯೊಂದು ಇದೆ ಅಂತ ಹೇಳಕ್ಕೆ ಬರಲ್ಲ. ಯಾವುದೇ ನನಗೆ ಅತಿಯಾಗಿ ಬೇಕಂದಾಗ ಅದೆಲ್ಲನೂ ನಿಮ್ಗೆ ಗ್ರೀಡಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಅದು ಪ್ರೀತಿನೂ ಆಗಿರ್ಬೋದು, ದುಡ್ಡು ಕಾಸು ಮಟೀರಿಯಲ್ಸ್ಟಿಕ್ಕು ಆಗಿರ್ಬೋದು. ಇದಿಷ್ಟು ನಿಮ್ಮ ವ್ಯಕ್ತಿಯ ಜೀವನದಾಗ ನಡೆಯುವಂತಹ ಒಂದು ವಿಷಯಗಳು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ. ಇದು ಮೋಸ್ಟ್ಲಿ ಆಕ್ಸಿಡೆಂಟ್ ಆಗಿರಲೇಬೇಕು. ಈಗ ಅಲ್ಲಿ ನಿಮ್ಮ ಜೊತೆ ಅಥವಾ ಅವ್ರ ಜೊತೆಗೆ ಯಾರದಾರ ಅವ್ರ ಜೊತೆಗೆ ಒಟ್ಟು ಹೊಂದಾಣಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಪ್ರೀತಿ ವಿಶ್ವಾಸದ ಬಾಂಡಿಂಗ್ ಇಲ್ಲ, ಏನೋ ಅನಿವಾರ್ಯ ಇನ್ನು ಬಿಟ್ಟು ಹೋಗಕ್ಕೆ ಬರಲ್ಲ. ಈಗ ಜಾಬ್ ಹೆಂಗೆ ಬಿಟ್ಟು ಹೋಗ್ತೀರಿ ಹೇಳ್ರಿ ಒಳಗೆ, ಕೆಲವೊಂದು ಪರಿಸ್ಥಿತಿ ಹಂಗೆ ಇರ್ತಾವಲ್ಲ, ಈಗ ನಮಗಿಲ್ಲ ಅನಿವಾರ್ಯನ ಹೊಂದ್ಕೊಂಡು ಹೋಗ್ಲೇಬೇಕ್ರಿ, ಏನಾರ ಇಲ್ರಿ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮನ್ನು ನೀವು ನೆನಪಾಗ್ತದಿರ. ನೆಕ್ಸ್ಟ್ ಕ್ವಶನ್ ನಿಮ್ದು ಇದಿರ್ತೈತಿ, ಕರೆಕ್ಟ್ ಅಲ್ಲ? ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಾನು ನೆನಪೇ ಆಗಿಲ್ಲನ್ರಿ ಅವರಿಗೆ, ಅವಾಗೆಲ್ಲ ಚೆನ್ನಾಗಿದ್ವಿ, ಈಗ ನಾವು ನೆನಪಾಗಿಲ್ಲನ್ರಿ ನಮ್ಗೆ ಅಂತ ಕೇಳ್ತೀರಿ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನೀವು ಅವರಿಗೆ ನೆನಪಾಗಿರೋನು. 6 of Wands, Strength in reverse, Death. ಸಿ ಇಲ್ಲೇ ಇದು ಮತ್ತೆ 2 ಮೇಜರ್ ಅರ್ಕಾನ ಬಂದು, ಮೇಜರ್ ಅರ್ಕಾನ ನಮಗೆಲ್ಲ ತೋರಿಸ್ಕೊಡ್ತಾ ಇದಾವು. ನೀವು ನೆನಪಾಗಿರಿ, ಓಕೆ. 6 of Wands 100% ನೀವು ನೆನಪಾಗಿರಿ. ಅದಕ್ಕೆ ಆ್ಯಕ್ಷನ್ ತೊಗೊಳಕ್ಕೆ ಧೈರ್ಯ ಬರಾಕತ್ತಿಲ್ಲ ಅವ್ರಿಗೆ ಅಷ್ಟೆ. ನಿಮ್ಮ ಜೊತೆಗೆ ಭಾಳ ಮನಸ್ಸು ನೋವು ಮಾಡ್ಕೊಂಡು ಹೋಗಿರ್ಬೋದು, ನಿಮ್ಮ ಬಿಟ್ಟು ಹೋಗಿರ್ಬೋದು. ಹೇಳಿದ್ದು ನಾನು ಇಲ್ಲೇ ಬೇರೆಯವ್ರ ಸಲುವಾಗಿನೇ ನಿಮ್ಮನ್ನು ತಿರಸ್ಕರಿಸಿ ಅದು ನಿಮ್ಮನ್ನು ಬಿಟ್ಟು ಹೋಗಿರ್ಬಹುದು ಅವರು. ಹಾಗಾಗಿ ಇಲ್ಲೇ ನೀವು ನೆನಪಾಗ್ತೀರಿ, ಭಾಳನೇ ನೆನಪಾಗ್ತೀರಿ. ಯಾಕಂದ್ರೆ ನೀವು ಜೊತೆಗಿದ್ದಾಗ ಇಲ್ಲಿ ಏನೈತಲ್ಲ ಇದು, ಈಗ ಅವ್ರಿಗೆಲ್ಲ ಯಾರೂ ಸಪೋರ್ಟ್ ಇಲ್ಲ, ನೀವಿದ್ದಾಗ ಭಾಳ ನೀವು ಸಪೋರ್ಟ್ ಇದ್ರಿ ಅನ್ನಿಸುತ್ತೆ ಅವ್ರಿಗೆ ಎಲ್ಲದಕ್ಕೂ. ಸೊ ಅವ್ರ ಜೀವನದಾಗ ಯಾವಾಗಲೂ ಒಂದು ಖುಷಿ, ಸಕ್ಸಸ್, ಜನ ಅವ್ರನ್ನ ಗುರುತಿಸ್ತಿದ್ರು, ಒಂದು ಸ್ಟೇಟಸ್ ಇತ್ತು ಅವರಿಗೆ ನೀವು ಜೊತೆಗಿದ್ದಾಗ.
ಬಟ್ ಈಗ ಅದು ಇಲ್ಲ. ಸೊ ನೀವು ನೆನಪು ಆಗೇಬೇಕು. ಓಕೆ, ನಾ ಹೇಳಿದೆ ಅಲ್ಲಿ ಆಕ್ಸಿಡೆಂಟ್ಸ್ ಆದವು, ಸ್ವಲ್ಪ ನೋವುಗಳಾದವು, ಆರೋಗ್ಯನೂ ಹಾಳಾಗಿರ್ಬೋದು, ನೆಗೆಟಿವ್ ಥಾಟ್ ಬರ್ತೈತಿ, ನೆಗೆಟಿವ್ ಆಗಿ ಒಂದು ಹ್ಯಾಬಿಟ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು ಇಲ್ಲಿ. ಸೊ ಆರೋಗ್ಯನೂ ಹಾಳಾಗಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ನಿಮ್ಮ ನೆನಪು ಹಾಕಿರಿ, ಬಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಹೆಂಗೆ ಮಾಡ್ಬೇಕು? ಈಗ ನನಗೆ ಆರಾಮಿಲ್ಲ, ನನಗೆ ಹುಷಾರಿಲ್ಲ, ನನಗೆ ಒಂದು ಕಷ್ಟ ಬಂದತಿ ಅಂದಾಗ ಬರಾಕ ಮುಜುಗರ ಆಗ್ತತಿ. ಬೇಡ ಅಂತ ಚೆನ್ನಾಗಿದ್ದಾಗ ಬಿಟ್ಟು ಹೋದವ್ರಿಗೆ ಈಗ ವಾಪಸ್ ಬಾ ಅಂತಂದ್ರೆ ಕೇಳಕ್ಕೆ ಮುಜುಗರ ಆಗ್ತದೆ. ಹಾಗಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರೋಕೆ ಸ್ವಲ್ಪ ಕಷ್ಟ ಆಗ್ತತಿ. ನಿಮ್ಮ ಜೊತೆಗೆ ಮಾತಾಡ್ಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಭಯ ಐತಿ. ಕೆಲವೊಂದು ವಿಷಯಗಳನ್ನು ನೀವು ಭಾಳ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನಂದ್ರೆ ಭಾಳ ಟ್ರಾನ್ಸ್ಫಾರ್ಮೇಷನ್ ನೋಡ್ಯಾರ ಅನಿಸ್ತತಿ. ನೀವು ಸಿಗಲ್ಲ ಅಂತ ಅವ್ರಿಗೆ ಒಂದು ಮನವರಿಕೆ ಆಗೈತಿ. ಯಾಕಂದ್ರೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ದಿಸ್ ಇಸ್ ಅದರ ಟ್ರಾನ್ಸ್ಫಾರ್ಮೇಷನ್. ನೀವು ಹೊಸದಾಗಿ ಬಿಗ್ನಿಂಗ್ ಮಾಡಬಹುದಾ ನಿಮ್ಮ ಜೊತೆಗೆ ಅಂತ ಕೆಲವೊಬ್ಬರಲ್ಲೇ ವಿಚಾರ ಮಾಡ್ತಿದ್ದಾರೆ. ಮತ್ತೆಲ್ಲ ಹಳೇದನ್ನೆಲ್ಲ ಬಿಟ್ಟು ಹೊಸದಾಗಿ ನಾವು ಏನಾದರೂ ಯೋಚನೆ ಮಾಡ್ಬೋದಾ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ಕೆಲವೊಬ್ಬರಿಗೆ. ಯಾಕಂದ್ರೆ ಡೆತ್ ಕಾರ್ಡ್ ಬಹಳ ಏನೇನೋ ಹೇಳ್ತತಿ. ಓಕೆ, ಕೆಲವೊಬ್ರು ಇಲ್ಲ ಇದನ್ನು ಎಂಡ್ ಮಾಡಿ ನೀವೇ ಎಂಡ್ ಮಾಡಿ ಹೋಗಿರ್ಬೋದಿಲ್ಲ. ಹಾಗಾಗಿನೂ ನಿಮ್ಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡೋಕೆ ಅವ್ರಿಗೆ ಭಯ ಆಗ್ತಾಯಿತ್ತು. ನಿಮ್ಮೊಳಗೆ ಭಾಳ ಚೇಂಜಸ್ ಅವ್ರು ನೋಡ್ಯಾರ. ಟ್ರಾನ್ಸ್ಫಾರ್ಮೇಷನ್, ಗುಡ್ ಟ್ರಾನ್ಸ್ಫಾರ್ಮೇಷನ್. ನಿಮ್ಮನ್ನು ನೀವು ಭಾಳ ಅಪ್ಗ್ರೇಡ್ ಮಾಡ್ಕೊಂಡಿರಿ. ನಾನು ಪ್ರತಿ ಸಲ ಈ ವರ್ಡ್ ಯೂಸ್ ಮಾಡ್ತೀನಿ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ, ನಿಮ್ಮನ್ನು ನೀವು ಸುಧಾರಿಸ್ಕೊಂಡಿರಿ. ಯಾರ ಮುಂದೆಗೆ ಜಿ ಅನ್ನಂಗಿಲ್ಲ, ಯಾರಿಗೂ ನೀವು ಬೇಡಂಗಿಲ್ಲ. ಈಗ ನನಗೆ ನಿಮ್ಮ ಪ್ರೀತಿ ಕೊಡು, ನಿನ್ನ ಕಾಳಜಿ ಕೊಡು, ನನ್ನ ಕಡೆ ಲಕ್ಷ್ಯ ಕೊಡು, ನೋ. ನಿಮಗೆ ನೀವು ಮೊದಲು ಹಂಗೆ ಮಾಡ್ತಿದ್ರೆ ಅನಿಸ್ತತಿ. ಈಗ ನಿಮ್ಮೊಳಗೆ ಭಾಳ ಟ್ರಾನ್ಸ್ಫಾರ್ಮೇಷನ್ ಆಗ್ತದವು. ಸೊ ಅವರಿಂದ ನೀವು ದೂರ ಹೋಗ್ತದಿರಿ ಅಂತ ಅವರಿಗೆ ಫೀಲ್ ಆಗ್ತಾಯಿತಿ. ನೆನಪಂತ್ರ ಆಗ್ತದೆ. ಓಕೆ, ವಾಟ್ ವಿಲ್ ಬಿ ದೇರ್ ನೆಕ್ಸ್ಟ್ ಆ್ಯಕ್ಷನ್? ಓಕೆ, ಅವ್ರು ಇಷ್ಟೆಲ್ಲ ಆದಮೇಲೆ ಅವ್ರನ್ನ ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ಸ್ ತೊಗೊತಾರ, ಆ್ಯಕ್ಷನ್ಸ್ ಏನಾದರೂ ತೊಗೊತಾರ ನೋಡೋಣ. ವಾಟ್ ವಿಲ್ ಬಿ ದೇರ್ ನೆಕ್ಸ್ಟ್ ಆ್ಯಕ್ಷನ್? ನಿಮ್ಮ ವ್ಯಕ್ತಿಯ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರಾದ್ರು ಇದ್ದೀರಿ, ಆ ವ್ಯಕ್ತಿಗೆ ನೆಕ್ಸ್ಟ್ ಏನಾದರೂ ಆ್ಯಕ್ಷನ್ಸ್ ತೊಗೊತಾರ. What is the next action? Action. Okay. Knight of Cups in reverse, Five of Wands in reverse, the Star. ಸ್ವಲ್ಪ ಪೇಷನ್ಸ್ ಇಟ್ಕೋರಿ, ಸಮಾಧಾನ ಇಟ್ಕೋರಿ. ಓಕೆ, ಸಿ ಆ್ಯಂಡ್ ಹಿಯರ್ ಇಸ್ ಅ ಜಡ್ಜ್ಮೆಂಟ್ ಇನ್ ಬಾಟಮ್ ಆಫ್ ದ ಡೆಕ್. ಗುಡ್ ಗೋಯಿಂಗ್. ಸೊ ಈಗ ಮನಸ್ಸು ಅವರಿಗೆ ಸದ್ಯಕ್ಕೆ ನಿಮ್ಗೆ ಮಾಡ್ತಾರ ಅಂದರೆ ಸ್ವಲ್ಪ ಟೈಮ್ ಕೊಟ್ಟೆ ಅವರಿಗೆ. ಒಂದು ಸ್ವಲ್ಪ ಅವರಿಗೆ ಪ್ರೀತಿ ಐತಿ, ನಿಮ್ಮ ಮೇಲೆ ವಿಶ್ವಾಸ ಐತಿ. ಬಟ್ ಆದರೂ ಒಂದು ಸ್ವಲ್ಪ ಹೇಳಿದ್ನಲ್ಲಿ ಇಲ್ಲಿ ಭಯಗಳಿರೋದ್ರಿಂದ ಸದ್ಯಕ್ಕಂದ್ರೆ ಇಮಿಡಿಯೇಟ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಕೇಳಿದರೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಅವ್ರ ಮನಸ್ಸೊಳಗನ ಭಾಳ ದ್ವಂದ್ವಗಳು ನಡೀತಿದ್ದಾವೆ. ಅವ್ರ ಮನಸ್ಸೊಳಗನ ಅವ್ರ ಸುತ್ತಮುತ್ತ ಇರೋ ಕಡೆನ ಎಲ್ಲ ಅವರಿಗೆ ಕಿಚಿ ಪಿಚಿ ಮನಸ್ಸು. ಅವ್ರು ಶಾಂತ ಆಗ್ಬೇಕು ಫಸ್ಟ್. ಶಾಂತ ಆಗಿದ್ಮೇಲೆ ಎಸ್ ದೇ ವಿಲ್ ಕಮ್. ಅವ್ರು ತಮ್ಮನ್ನು ತಾವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಎನರ್ಜೀಸ್ ಅವ್ರು ಅರ್ಥ ಮಾಡ್ಕೊಂಡ್ಮೇಲೆ ಅವರು ನಿಮ್ಮ ಕಡೆ ಬರುವಂಥ ಸಾಧ್ಯತೆ ಐತಿ. ಓಕೆ, ಸೆಕೆಂಡ್ ಚಾನ್ಸ್ ಕೇಳಕ್ಕೆ ಬರ್ತಾರೆ. ಓಕೆ, ಇನ್ನೊಂದು ಸಲ. ಯಾಕಂದ್ರೆ ಇಲ್ಲೇ ಮೇಜರ್ ಅರ್ಕನ ಭಾಳ ಬಂದಾವೆ ಇವತ್ತು. 1 2 3 4 5 6. ಅಗೇನ್ ಜಸ್ಟಿಸ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ 4 6 7 ಕಾರ್ಡ್ ಬಂದಾವೆ ಇಲ್ಲಿ. ಗುಡ್. ನ್ಯಾಯ ಸಿಗ್ತದೆ ನಿಮಗೆ. ಆಲ್ರೆಡಿ ನೀವು ಭಾಳ ಜನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಅನಿಸ್ತತಿ ಒಬ್ರಿಗೊಬ್ರು ಆ ವ್ಯಕ್ತಿ ಬರಲಿ ಅಂತಂದು. ಅದಕ್ಕೊಂದು ಅದರ ನೋಡ್ರಿ, ಜಡ್ಜ್ಮೆಂಟ್ ಆ್ಯಂಡ್ ಜಸ್ಟಿಸ್ ಬಂದಾಗ ಏನಂದ್ರೆ ಒಳ್ಳೇದಾಕತಿ ಅಂತಲ್ಲ, ಏನಾಕತ್ಲ ಅದು ಒಳ್ಳೇದಾಕತಿ. ನೀವು ಏನು ಅಂದ್ಕೊಂಡಿರಿ ಅದಾಕತಿ. ನನಗೆ ಈ ವ್ಯಕ್ತಿ ಬೇಡಪ್ಪ, ನನ್ನ ಜೀವನದಾಗ ಹೋಗ್ಬಿಡ್ಲಿ, ನನಗೆ ಸಾಕಾಗೈತಿ ಅಂದರೆ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ರಿ, ಯಾವಾಗೂ ಮಾಡಿರ್ತೀರಿ, ಯಾವಾಗೂ ಅಂದ್ಕೊಂಡ್ಬಿಟ್ಟಿರ್ತೀರಿ. ಎಸ್, ಅದು ನಿಮ್ಗೆ ಆಕತಿ. ಇಲ್ರಿ ನಾವು ಏನೋ ಅಡ್ಜಸ್ಟ್ ಆಗಲಿ, ಏನೋ ಮಾಡಲಿ, ಅವ್ರು ಹೊಂದ್ಕೊಂಬರ್ಲಿ, ನೀವು ಏನಾರು ಅಂದ್ಕೊಂಡಿದ್ರೆ ಎಸ್ ಅದಾಕತಿ. ಹಿಂಗೆ ನೀವೇನು ಅಂದ್ಕೊಂಡಿರ್ತೀರಿ, ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಿ ಅದು ಆಗುವಂಥದ್ದು ಐತಿ. ಓಕೆ, ದಿಸ್ ಈಸ್ ಅ ಜಸ್ಟಿಸ್ ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡಿಂದ ನಿಮಗೆ ಇಲ್ಲಿ ಹೇಳ್ತಿರೋಂಥದ್ದು. ಸೊ ದೇ ವಿಲ್ ಕಮ್ ಬ್ಯಾಕ್. ಸ್ವಲ್ಪ ಅವರಿಗೆ ಶಾಂತ ಆಗಕ್ಕೆ, ಅವರಿಗೆ ಸ್ಟೆಬಿಲಿಟಿ ಬರೋಕೆ, ಅವ್ರ ಮನಸ್ಸೊಳಗಿಂದ ಒಂದು ಭಾವನೆಗಳನ್ನು ಅವರಿಗೆ ಸ್ಥಿರವಾಗಿ ಒಂದು ಕರೆಕ್ಟಾಗಿ ಗೊತ್ತಾಗ್ಲಲ್ಲ ಅವ್ರು ಏನು ಮಾಡ್ತದೆ, ಏನು ಬೇಕು, ನೀವು ಬೇಕು ಬ್ಯಾಡು, ಕನ್ಫ್ಯೂಷನ್ಸ್ ಎಲ್ಲನೂ ಆಗ್ತಾಯಿತ್ತು ಪ್ರೊಸೆಸ್. ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಸೊ ಮೊನಾಲಜಿ ಕಾರ್ಡ್ಸಿಂದ ಏನಾದರೂ ನಿಮ್ಗೆ ಗೈಡೆನ್ಸು ಈ ರಿಲೇಷನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಏನಾದರೂ ಮೆಸೇಜಸ್ ಬರ್ತಾವೆ ನೋಡೋಣ.
ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅದಾರ ನಮ್ಮ ವ್ಯೂವರ್ಸ್, ಅವ್ರಿಗೇನಾದರೂ ಮೆಸೇಜಸ್ ಕೊಡ್ರಿ, ಗೈಡೆನ್ಸ್ ಕೊಡ್ರಿ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸಿ ಇಲ್ಲೇ ಡೆತ್ ಕಾರ್ಡ್ ಬಂದೈತಿ, ಅಂದ್ರೆ ಟ್ರಾನ್ಸ್ಫಾರ್ಮೇಷನ್ ನೀವು ಯಾರು ಆಗಿಲ್ಲಲ್ಲ ಆಗ್ತದಿರಿ, ಆಲ್ರೆಡಿ ನಿಮಗೆ ಗೊತ್ತಿಲ್ಲದಂಗೆ ಆಗ್ತದಿರಿ, ಆಗ್ರಿ ಅಂತ ಬಂದೈತಿ. ಇಲ್ಲಿ ಬಂತು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ನೀವೇನೈತಲ್ಲ ಆ ವ್ಯಕ್ತಿ ಬರೋದ್ರೊಳಗೆ ನಿಮಗೂ ಇದೊಂದು ಲೆಸನ್ ಇದೆ. ನೀವು ನಿಮ್ಮ ಒಂದು ಕಂಫರ್ಟ್ ಝೋನ್ ಒಳಗಿಂದ ನೀವು ಹೊರಗೆ ಬರ್ರಿ. ಯಾವಾಗಲೂ ಎಸ್ ಅವ್ರು ಏನೇ ಮಾಡಲಿ, ಏನೇ ಬೈಲಿ, ಏನೇ ವಾಪಸ್ ಬಂದಾಗೆಲ್ಲ ನೀವು ಅವ್ರಿಗೆ ಕ್ಷಮಿಸ್ತೀರಿ, ಮತ್ತು ಅವ್ರ ಜೊತೆ ಚೆನ್ನಾಗಿರ್ತೀರಿ. ನಿಮ್ಮ ಮನಸ್ಸು ನೋವು ಅದ್ರ ಇದಂದ್ರೆ ಒಂದು ನೆಕ್ಸ್ಟ್ ಸ್ಟೆಪ್ ತೊಗೋರಿ. ಇಲ್ಲ ನೀವು ಕಾಂಟ್ ಟ್ರೀಟ್ ಮೀ ಲೈಕ್ ದಿಸ್, ಪ್ರತಿ ಸಲ ನೀವು ಹಿಂಗೆ ಮಾಡಂಗಿಲ್ಲ, ದಿಸ್ ಈಸ್ ಯುವರ್ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದಾಗ ಉದಾಹರಣೆ ಒಂದು ಸಣ್ಣದು ಹೇಳಾಕತ್ತೆ. ಓಕೆ, ಸೊ ಹಂಗೆ ನಿಮ್ಮ ಒಂದು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರ್ರಿ ಅಂತ ಹೇಳ್ತದೆ. ಇಲ್ಲಿ ಏನೇನು ನೀವು ಕ್ಲೇಮ್ ಮಾಡ್ಕೊಬಂದ್ರೆ ದ ಸ್ಟಾರ್ ಮಾಡಿರಿ, ಸ್ಟೆಪ್ ಔಟ್ ಆಫ್ ಕಂಫರ್ಟ್ ಝೋನ್ ಮಾಡಿರಿ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಸಿ ನಿಮ್ಮ ಜೀವನದಾಗ ಒಂದು ಪವರ್ಫುಲ್ ಆದಂಥ ಒಂದು ರಿಲೇಷನ್ಶಿಪ್ ಒಳಗೆ ಚೇಂಜಸ್ ಬರ್ತದವೆ. ಪವರ್ಫುಲ್ ಚೇಂಜಸ್, ಡೆತ್ ಅದನ್ನ ಹೇಳ್ತಿರೋದು, ಸ್ಟಾರ್ ಅದನ್ನ ಹೇಳ್ತಿರೋದು. ಓಕೆ, ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ನಿಮ್ಗೊಂದು ಚೇಂಜಸ್ ಬರ್ತದವು ನಿಮ್ಮ ಜೀವನದೊಳಗೆ. ಸೊ ಅದಕ್ಕೆ ನೀವು ರೆಡಿ ಆಗ್ಬೇಕಂದ್ರೆ ಅಂಥದ್ದು ನಿಮ್ದು ಒಂದು ಜೀವನದಾಗ ಒಂದು ಅಪಾರ್ಚುನಿಟಿ ಬಂದಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಹೊರಗೆ ಬರಲೇಬೇಕು. ಹಾಂ, ಯಾಕಂದ್ರೆ ಅಂಥ ಚೇಂಜಸ್ನ ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ಒಂದು ಎದುರಿಸ್ಬೇಕು, ಅಥವಾ ಅದನ್ನು ನಾವು ಖುಷಿ ಪಡಬೇಕು ಅಂದಾಗ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು. ಬ್ಯೂಟಿಫುಲ್ ಎನರ್ಜಿ ಇವತ್ತು. ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್. ಸಿ ಓಕೆ, ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್. ನಿಮ್ದೇನೋ ಜಗಳಗಳಿದ್ವು, ನಿಮ್ದೇನೋ ಮನಸ್ತಾಪಗಳಿದ್ವು, ಎಲ್ಲನೂ ಸ್ವಲ್ಪ ಸೈಡಿಗೆ ಇಡ್ರಿ. ನಿಮ್ಗೆ ಆ ವ್ಯಕ್ತಿ ಬೇಕೇ ಬೇಕು, ಆ ವ್ಯಕ್ತಿ ಜೊತೆ ನಮ್ದು ಜೀವನ ಮಾಡಬೇಕು ಅಂದಾಗ ಸ್ವಲ್ಪ ಆ ಸಿಚುವೇಶನ್ನಿಗೆ ನಿಮ್ಮ ಇದಕ್ಕೆ ಒಂದು ಪ್ರೀತಿನ ಕೊಡೋಕೆ ಸ್ಟಾರ್ಟ್ ಮಾಡಿರಿ. ನಾನು ಹೇಳ್ತಾನಲ್ಲ, ಪ್ರತಿ ಸಲನೂ ನೆಗೆಟಿವ್ ಆಗಿ ಯಾರು ಕಮೆಂಟ್ ಮಾಡಬೇಡ್ರಿ, ವರ್ಡ್ಸನ್ನು ಕರೆಕ್ಟಾಗಿ ಉಪಯೋಗಿಸ್ರಿ. ನಿಮಗೆ ಜೀವನದ ಪ್ರೀತಿ ಬೇಕಂದ್ರೆ ಪ್ರೀತಿ ಪೂರ್ವಕ ಅದನ್ನು ಮಾತಾಡೋದು ಕಲೀರಿ. ಸೊ ಅದನ್ನು ನಿಮಗೆ ಇಲ್ಲಿ ಹೇಳ್ತದೆ. ಓಕೆ, ಸೊ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಾಯಿತ್ತು ನಿಮಗೆ ನೋಡೋಣ. ಸೊ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನು ಬರ್ತೈತೆ ನೋಡೋಣ. ಟ್ರಾನ್ಸ್ಫಾರ್ಮೇಷನ್. ಸಿ ನನ್ನ ವ್ಯೂವರ್ಸ್ ಏನದಿರಲ್ಲ, ನೀವು ನಿಮ್ಮ ಜೀವನದಾಗ ಭಾಳ ದೊಡ್ಡದಂದ್ರೆ ದೊಡ್ಡ ಚೇಂಜಸ್ ಬರ್ತೈತಿ, ಒಂದು ಒಳ್ಳೆ ಚೇಂಜ್ ಬರ್ತೈತಿ. ಸೊ ಬಿ ರೆಡಿ ಫಾರ್ ಇಟ್. ಆ ಖುಷಿನ ನೀವು ಅನುಭವಿಸ್ಬೇಕಂದಾಗ ನೀವು ಅದಕ್ಕೆ ರೆಡಿ ಆಗಿರ್ರಿ, ಪ್ರೊಸೆಸ್ ಒಳಗಿರ್ರಿ, ಪ್ಲೀಸ್ ಕಂಫರ್ಟ್. ಯಾಕಂದ್ರೆ ಡೆತ್ ಅದನ್ನು ಹೇಳ್ತಾ ಐತಿ, ಟ್ರಾನ್ಸ್ಫಾರ್ಮೇಷನ್ ಅದನ್ನ ಹೇಳ್ತಾ ಐತಿ, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅಂತ ಹೇಳ್ತೈತಿ. ಓಕೆ, ಬಿ ರೆಡಿ ಫಾರ್ ಇಟ್. ನಿಮ್ಮೊಳಗೆ ನೀವು ಬದಲಾವಣೆ ಮಾಡ್ಕೊಳ್ರಿ, ಆ ಪ್ರೊಸೆಸ್ಸಿಗೆ ನೀವು ರೆಡಿ ಆಗ್ರಿ. ಈಗ ಉದಾಹರಣೆ ಹೇಳ್ತೀನಿ ಏನಂದ್ರೆ, ಈಗ ನೀವು ಒಂದು ಪ್ರೀತಿ ಬೇಕು ಅಂತ ಕೇಳ್ತಿರ್ತೀರಿ, ಆ ವ್ಯಕ್ತಿ ನನ್ನ ಜೀವನಕ್ಕೆ ಬೇಕ್ರಿ ಅಂತ ಹೇಳ್ತೀವಿ. ನಿಮ್ಮ ಜೀವನದಾಗ ಏನೇನೋ ಹೋಗ್ಬಿಟ್ಟಿರ್ತಾವೆ, ನೋವು ಅನುಭವಿಸಿರ್ತೀರಿ. ಆ ನೋವು ಇನ್ನೊಬ್ರು ಯಾರೋ ನಿಮ್ಗೆ ಹರ್ಟ್ ಆ ನೋವು ಮನಸ್ಸೊಳಗೆ ಇಟ್ಕೊಂಡಿರ್ತೀರಿ. ಈ ವ್ಯಕ್ತಿ ನಿಮ್ಗೆ ನಿಜವಾಗ್ಲೂ ಒಂದು ಪ್ರೀತಿ ಕೊಡಕ್ಕೆ ಬಂದಾಗ, ಒಂದು ಅಪರ್ಚುನಿಟಿ ನಿಮಗೆ ಕೊಡಕ್ಕೆ ಬಂದಾಗ ನೀವೇನು ಅನ್ಕೊಂತೀರಿ, ಈ ವ್ಯಕ್ತಿನ ಹಂಗೆ ಮಾಡ್ಬೋದನ, ಇವರಿಂದ ಮತ್ತೆ ನೋವು ಆಗ್ಬೋದನ. ಅವನ್ನೆಲ್ಲ ಸೈಡಿಗೆ ಇಡ್ರಿ, ಕಂಫರ್ಟ್ ಝೋನ್ ಬಿಡ್ರಿ, ಇನ್ನೊಂದು ಚಾನ್ಸ್ ನಿಮಗೆ ನೀವು ಕೊಟ್ಕೊಳ್ರಿ. ಓಕೆ, ನಿಮ್ಮ ಒರಿಜಿನಾಲಿಟಿಗೆ ಬರ್ರಿ. ಎಸ್, ಟ್ರಾನ್ಸ್ಫಾರ್ಮೇಷನ್ ಅಂತ ಕ್ಲೇಮ್ ಮಾಡಿರಿ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಟ್ರಾನ್ಸ್ಫಾರ್ಮೇಷನ್ ಮಾಡಿರಿ. ಇದು ಡೆತ್ ಅಂತ ಬೇಡ, ಮತ್ತು ನಿಮಗೆ ಬೇಜಾರಾಗತ್ತದ ವರ್ಡ್ ಬರೆಯೋಕೆ ಬೇಡ. ಹೈ ಪ್ರೀಸ್ಟೆಸ್. ನಿಮ್ಮೊಳಗಿರೋಂಥ ಒಂದು ಶಕ್ತಿನ, ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಾವಲ್ಲ ಅದನ್ನು ಸ್ವಲ್ಪ ಎಚ್ಚೆತ್ಕೊಳ್ರಿ. ನಿಮ್ಮೊಳಗೆ ಒಂದು ಸ್ಪಿರಿಚುವಲ್ ಒಂದು ನಿಮ್ಗೆ ಇಂಟ್ಯೂಷನ್ಸ್ ಹೇಳ್ತಿರ್ತದಲ್ಲ ಅದ್ರ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಅಂತ ಬಂದತ್ತಿಲ್ಲ. ಡಿವೈನ್ ಪ್ಯಾಷನ್. ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ನಾನು ಹೇಳೋದು ನಿಮ್ಮ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಮನಸ್ಸು ಏನು ಹೇಳ್ತದೆ ಅದಕ್ಕೆ ಹಾನೆಸ್ಟ್ ಆಗಿರ್ರಿ. ನನಗಿದು ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಹೌದು, ಒಂದೊಂದ್ಸಲ ಯಾಕಂದ್ರೆ ನಮಗೆ ಗೊತ್ತಾಗಲ್ಲ, ಬಟ್ ನಮ್ಮ ಇಂಟ್ಯೂಷನ್ನ ನಮಗೆ ಕರೆಕ್ಟ್ ಕೊಡೋದು. ನಿಮ್ಮ ಹಾರ್ಟ್ ಏನು ಹೇಳ್ತತಿ ಅದನ್ನು ಫಾಲೋ ಮಾಡೋದು ಕಲೀರಿ. ನಿಮ್ಮ ಮನಸ್ಸು ಏನು ಹೇಳ್ತತಿ ಅದನ್ನು ನೀವು ಫಾಲೋ ಮಾಡೋಕೆ ಕಲೀರಿ. ಎಸ್ಪೆಷಲಿ ಇನ್ನು ಅವ್ರು ಎದುರಿಗಿರೋ ನಮಗೆ ರೆಡ್ ಫ್ಲಾಗ್ಸ್ ತೋರಿಸ್ತದಾರ ಅಂದಾಗೂ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಎಸ್ಪೆಷಲಿ ಅದಕ್ಕೆ ಅಂಡರ್ಲೈನ್ ಮಾಡಿ ಹೇಳ್ತದೆ ನಾನು. ಓಕೆ, ಸೊ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಆ ವ್ಯಕ್ತಿ ಬೇಕು ಎಲ್ಲ ಐತಿ, ಬಟ್ ನಿಮ್ಮನ್ನು ಅವ್ರು ಟ್ರೀಟ್ ಮಾಡೋದು ಸರಿ ಇಲ್ಲ ಅಂದರೆ ನನಗಿದು ಸರಿ ಆಗಿಲ್ಲ ಅಂತ ಹೇಳೋದು ಕಲಿಬೇಕು. ನೀವು ಹೇಳಬೇಕು ಅವ್ರು ನಿಜವಾಗ್ಲೂ ಇಷ್ಟಪಟ್ಟಿರೋದು ಚೇಂಜ್ ಆಕಾರ, ಅವ್ರು ಚೇಂಜ್ ಆಗಿಲ್ಲ, ಜಸ್ಟ್ ಮೂವ್ ಆನ್ ಅಷ್ಟೆ, ಮುಗೀತು. ಸೊ ದಿಸ್ ಈಸ್ ಅ ವೆರಿ ಗುಡ್ ರೀಡಿಂಗ್ ಅಂತ ನನಗೆ ಅನಿಸ್ತೈತಿ ಇವತ್ತಿಂದ. ಸೊ ಆಲ್ ದಿ ಬೆಸ್ಟ್. ಯಾಕಂದ್ರೆ ಭಾಳ ಒಳ್ಳೇದು ನಿಮ್ಗೆ ಜೀವನದಾಗ ಮುಂದೆ ಬರ್ತಾ ಐತಿ. ಈಗ ಸ್ವಲ್ಪ ತಾಳ್ಮೆಯಿಂದ ಇಟ್ಕೊಳ್ರಿ. ಒಂದು ನಿಸ್ವಾರ್ಥವಾದಂಥ ಒಂದು ಪ್ರೀತಿ ನಿಮ್ಮ ಜೀವನಕ್ಕೆ ಬರ್ತಾ ಐತಿ. ಇಲ್ಲೇ ಸ್ಟಾರ್ ಬಂತಲ್ಲ, ನಿಮ್ಮೊಂದು ಪ್ರೀತಿಗಾಗಿ ಹಂಬಲಿಸೋದನ್ನ ಯಾರ್ಯಾರು
ಒಂದು ನಿಸ್ವಾರ್ಥದಿಂದ ಪ್ರೀತಿ ಮಾಡೋ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತದಾರ. ಬಟ್ ಅದಕ್ಕೆ ತಕ್ಕಂಗೆ ಕಂಡೀಷನ್ಸ್ ಅಪ್ಲೈ ಅನ್ನಂದ್ರೆ ನೀವು ಅದಕ್ಕೆ ಚೇಂಜ್ ಆಗಬೇಕು, ನಿಮ್ಮೊಳಗೂ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ನೀವು ಆ ಪ್ರೊಸೆಸ್ಸಿಗೆ ರೆಡಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನೋಡ್ರಿ, ನಿಮಗಾಗಿ ಒಂದು ಏಂಜಲ್ಸ್ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಐತಿ, ಮೂನ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಐತಿ, ನಿಮ್ಮ ಪರ್ಸ್ನಾಲಿಟಿ ಒಳಗೆ ನೀವೇನು ಚೇಂಜ್ ಮಾಡ್ಕೋಬೇಕಂತ ಗೈಡೆನ್ಸ್ ಸಿಗ್ತಾ ಐತಿ. ಸೊ ಡೈಲಿ ಕನ್ನಡ ಟ್ಯಾರೋ ರೀಡಿಂಗ್ ಬರ್ತಾ ಐತಿ ಕನ್ನಡ ಒಳಗೆ. ದಿಸ್ ಇಸ್ ನಿಮ್ಗೊಂದು ಒಂದು ಅಡ್ವಾಂಟೇಜ್ ಕನ್ನಡ ಒಳಗೆ ಬರ್ತಿರೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ. ನಾಳೆ ಮತ್ತೊಂದು ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಬೆಟ್ಟ ಹಾಕನೆ. ಅಲ್ಲಿವರೆಗೂ ಖುಷಿಯಾಗಿರ್ರಿ, ನಿಮ್ಮನ್ನು ನೀವು ಕೇರ್ ಮಾಡ್ಕೊಳೋದು ಕಲೀರಿ. ಓಕೆ, ಥ್ಯಾಂಕ್ ಯು.